ಏರೋ ಇಂಡಿಯಾ 2019ರಲ್ಲಿ ಇವತ್ತು ಸೂರ್ಯಕಿರಣ ವಿಮಾನ ವೈಮಾನಿಕ ಪ್ರದರ್ಶನ ನೀಡಲಿದೆ. ಒಟ್ಟು 9 ವಿಮಾನಗಳು ಈ ಶೋ ನೀಡಬೇಕಾಗಿತ್ತು, ಆದರೆ 2 ವಿಮಾನಗಳು ಅಪಘಾತಕ್ಕೀಡಾಗಿದ್ದವು. ಹೀಗಾಗಿ ಒಟ್ಟು 7 ವಿಮಾನಗಳು ಇವತ್ತು ಪ್ರದರ್ಶನ ನೀಡಲಿವೆ. ಬೆಳಗ್ಗೆ 10 ಗಂಟೆಗೆ 15 ನಿಮಿಷ ಮತ್ತು ಮಧ್ಯಾಹ್ನ 4:30ಕ್ಕೆ 14 ನಿಮಿಷ ಲಘು ವಿಮಾನಗಳು ಪರಾಕ್ರಮವನ್ನ ಪ್ರದರ್ಶಿಸಲಿವೆ. ಇದೇ ವೇಳೆ ವಿಮಾನ ದುರಂತದಲ್ಲಿ ಸಾವನ್ನಪ್ಪಿದ್ದ ವಿಂಗ್ ಕಮಾಂಡರ್ ದಿವಂಗತ ಸಾಹಿಲ್ ಗಾಂಧಿಗೆ ಗೌರವ ನಮನ ಕೂಡ ಸಲ್ಲಿಸಲಾಗುತ್ತೆ. ಇನ್ನು ಇವತ್ತಿನ ಏರ್ ಶೋ ಇನ್ನಿಲ್ಲದ ವಿಶೇಷತೆಗಳನ್ನ ಹೊಂದಿದೆ. ಇದೇ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ತಾರೆ PV ಸಿಂಧು ತೇಜಸ್ ಯುದ್ಧ ವಿಮಾನದಲ್ಲಿ ಕೋ ಪೈಲಟ್ ಆಗಿ ಆಗಸದಲ್ಲಿ ರೌಂಡ್ ಹಾಕಲಿದ್ದಾರೆ. ಈ ಮೂಲಕ ತೇಜಸ್ ಯುದ್ಧ ವಿಮಾನವನ್ನ ಏರಿ ಹಾರಾಟ ನಡೆಸಿದ ಮೊದಲ ಮಹಿಳೆ ಎನಿಸಲಿದ್ದಾರೆ. ಮಧ್ಯಾಹ್ನ 12 ಗಂಟೆಗೆ ಸಿಂಧು ತಮ್ಮ ತೇಜಸ್ ಪ್ರಯಾಣ ನಡೆಸುವ ಸಾಧ್ಯತೆ ಇದ್ದು, ಬೆಳಗ್ಗೆ 9:20ಕ್ಕೆ ಮಹಿಳಾ ಪ್ಯಾರಾ ಜಂಪರ್ಸ್ ಅರ್ಧ ಗಂಟೆಗಳ ಕಾಲ ವಿಶೇಷ ಸಾಹಸವನ್ನ ಪ್ರದರ್ಶಿಸಲಿದ್ದಾರೆ. ಇನ್ನು ಲೇಡೀಸ್ ಸ್ಪೆಷಲ್ ಎನಿಸಿರುವ ಇವತ್ತಿನ ಏರ್ ಶೋನಲ್ಲಿ ನಾಸಾದ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಕೂಡ ಬಹುತೇಕ ಪಾಲ್ಗೊಳ್ಳಲಿದ್ದಾರೆ ಎನ್ನಲಾಗಿದೆ. ಅವರು ಕೂಡ PV ಸಿಂಧು ರೀತಿಯಲ್ಲಿ ಕೋ ಪೈಲಟ್ ಆಗಿ ಹಾರಾಟ ನಡೆಸ್ತಾರಾ ಎನ್ನುವುದರ ಬಗ್ಗೆ ಇನ್ನೂ ಅಧಿಕೃತಗೊಂಡಿಲ್ಲ. ಇವರಿಬ್ಬರಷ್ಟೇ ಅಲ್ಲದೆ ವಿಶ್ವ ಬಾಕ್ಸಿಂಗ್ ತಾರೆ ಮೇರಿ ಕೋಮ್ ಕೂಡ ಏರ್ ಶೋನಲ್ಲಿ ಇವತ್ತು ಪಾಲ್ಗೊಳ್ಳಬೇಕಿತ್ತು, ಆದರೆ ಅದು ಸಾಧ್ಯವಾಗಿಲ್ಲ. ಇನ್ನು ವೀಕೆಂಡ್ ಆಗಿರೋದ್ರಿಂದ ಇವತ್ತು ಏರ್ ಶೋಗೆ ಜನಸಾಗರವೇ ಹರಿದು ಬರುವ ನಿರೀಕ್ಷೆ ಇದೆ. ಪುಲ್ವಾಮಾದಲ್ಲಿ ನಡೆದ ದಾಳಿಯ ಬಳಿಕ ಕಾಶ್ಮೀರದಲ್ಲಿ ಕ್ಷಣಕ್ಕೂ ಹೊಸ ಬದಲಾವಣೆಗಳು ಕಾಣುತ್ತಿವೆ. ಈ ಮಧ್ಯೆ ನಿನ್ನೆ ರಾತ್ರಿ ದಿಢೀರ್ ಎಂಬಂತೆ ಕಾಶ್ಮೀರಿ ಪ್ರತ್ಯೇಕತಾವಾದಿ JKLF ಮುಖಂಡ ಯಾಸಿನ್ ಮಲಿಕ್ನನ್ನ ಬಂಧಿಸಲಾಗಿದೆ. ಸೇನೆಯ ಯೋಧರ ಭದ್ರತೆಯೊಂದಿಗೆ ಬಂದ ಸ್ಥಳೀಯ ಪೊಲೀಸರು ಮಲಿಕ್ರನ್ನ ಬಂಧಿಸಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರಕ್ಕೆ ಮೀಸಲಾಗಿರುವ ವಿಶೇಷ ಕಾಯ್ದೆ 35A ಸಂಬಂಧ ಸುಪ್ರೀಂ ಕೋರ್ಟ್ ಇದೇ ತಿಂಗಳಾಂತ್ಯದಲ್ಲಿ ತೀರ್ಪು ನೀಡುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಮಲಿಕ್ ಬಂಧನ ಕುತೂಹಲಕ್ಕೆ ಕಾರಣವಾಗಿದೆ. ಪುಲ್ವಾಮಾ ದಾಳಿಯ ಬಳಿಕ ಕಾಶ್ಮೀರದಲ್ಲಿ ಬಿಗುವಿನ ವಾತಾವರಣ ಮುಂದುವರೆದಿತ್ತು. ಈ ನಿಟ್ಟಿನಲ್ಲಿ ನಿನ್ನೆ ರಾತ್ರಿ ಕಣಿವೆ ರಾಜ್ಯದಲ್ಲಿ ಇನ್ನಿಲ್ಲದ ಬೆಳವಣಿಗೆಗಳು ನಡೆಯುತ್ತಿವೆ. ಪ್ರತ್ಯೇಕತಾವಾದಿ ಯಾಸಿನ್ ಮಲಿಕ್ ಬಂಧನದ ಬೆನ್ನಲ್ಲೇ ಶ್ರೀನಗರ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿಮಾನಗಳ ಹಾರಾಟ ಜಾಸ್ತಿಯಾಗಿದೆ. ಅಲ್ಲದೆ ಹಲವೆಡೆ ಇಂಟರ್ನೆಟ್ ಬಂದ್ ಮಾಡಲಾಗಿದೆ. ಇದಷ್ಟೇ ಅಲ್ಲದೆ ಕೇಂದ್ರ ಸರ್ಕಾರ ತಕ್ಷಣಕ್ಕೆ ಜಾರಿ ಬರುವಂತೆ ಹೆಚ್ಚುವರಿ CRPF ತುಕಡಿಗಳನ್ನ ನಿಯೋಜಿಸುವಂತೆ ಜಮ್ಮು ಮತ್ತು ಕಾಶ್ಮೀರಕ್ಕೆ ಸೂಚಿಸಿದೆ. ಇದು ಹಲವು ಕುತೂಹಲಕ್ಕೆ ಕಾರಣವಾಗಿದೆ. ಮುಂಬರುವ ವಿಶ್ವಕಪ್ ಕ್ರಿಕೆಟ್ ಪಂದ್ಯದಲ್ಲಿ ಪಾಕಿಸ್ತಾನದ ವಿರುದ್ಧ ಆಟವಾಡದೆ ಅವರಿಗೆ ಸುಮ್ಮನೆ 2 ಪಾಯಿಂಟ್ ಸಿಗುವಂತೆ ಮಾಡುವುದು ನನಗೆ ಇಷ್ಟವಿಲ್ಲ ಎಂದು ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಹೇಳಿದ್ದಾರೆ. ವಿಶ್ವಕಪ್ ಪಂದ್ಯದಲ್ಲಿ ಭಾರತ ಪಾಕಿಸ್ತಾನವನ್ನ ಸೋಲಿಸುತ್ತಲೇ ಬಂದಿದೆ. ಇನ್ನೊಂದು ಬಾರಿ ಸೋಲಿಸುವ ಅವಕಾಶ ಇದೀಗ ಬಂದಿದೆ. ಅವರೊಂದಿಗೆ ಆಟವಾಡದೆ ಸುಮ್ಮನೆ 2 ಪಾಯಿಂಟ್ ಸಿಗುವಂತೆ ಮಾಡಿದರೆ ಅದು ಅವರಿಗೆ ಲಾಭವಾಗುತ್ತದೆ. ಅಲ್ಲದೆ ನನಗೆ ಯಾವತ್ತೂ ನನ್ನ ದೇಶ ಮೊದಲು, ಹಾಗಾಗಿ ನನ್ನ ದೇಶ ಏನು ನಿರ್ಧರಿಸುತ್ತದೆಯೋ ಅದನ್ನು ನಾನು ಮನಪೂರ್ವಕವಾಗಿ ಬೆಂಬಲಿಸುವೆ ಎಂದಿದ್ದಾರೆ. ಹಾವೇರಿ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ಮೈಲಾರ ಲಿಂಗೇಶ್ವರ ದೇವರ ಕಾರ್ಣಿಕ ನೆನೆ ನಡೆದಿದೆ. ಗೊರವಯ್ಯ ರಾಮಣ್ಣ ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಸರಸರನೆ ಬಿಲ್ಲನ್ನೇರಿ ಕಬ್ಬಿಣದ ಸರಪಳಿ ಹರಿತಲೆ ಪರಾಕ್ ಎಂದು ಭವಿಷ್ಯವಾಣಿ ನುಡಿದಿದ್ದಾರೆ. ಈ ಕಾರ್ಣಿಕ ನುಡಿಯನ್ನ ಮೈಲಾರ ಲಿಂಗೇಶ್ವರದ ಗುರು ವೆಂಕಪ್ಪ ಒಡೆಯರ್ ಅವರು ಕಬ್ಬಿಣದ ಸರಪಳಿ ಒಟ್ಟಾಗಿರುವ ಮೈತ್ರಿ ಸರ್ಕಾರದ ಕೊಂಡಿ ಕಳಚಬಹುದು, ಅಥವಾ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕಬ್ಬಿಣದ ಸರಪಳಿಯಂತಿದೆ, ಅದು ಕೂಡ ತುಂಡಾಗಬಹುದು ಎಂದು ಅರ್ಥೈಸಿದ್ದಾರೆ. ರಾಷ್ಟ್ರಾದ್ಯಂತ 100ಕ್ಕೂ ಹೆಚ್ಚು ಸೆಮಿ ಸ್ಪೀಡ್ ರೈಲುಗಳನ್ನು ನಿಯೋಜನೆ ಮಾಡಲು ಉದ್ದೇಶಿಸಿದ್ದೇವೆ ಎಂದಿರುವ ಕೇಂದ್ರ ರೈಲ್ವೆ ಮತ್ತು ಕಲ್ಲಿದ್ದಲು ಸಚಿವ ಪಿಯೂಷ್ ಗೋಯಲ್, ಬೆಂಗಳೂರು ಚೆನ್ನೈ, ಬೆಂಗಳೂರು ಮಂಗಳೂರು, ಬೆಂಗಳೂರು ಹೈದರಾಬಾದ್ ಮೊದಲಾದ ಸ್ಥಳಗಳನ್ನು ಗುರಿಯಾಗಿ ಇಟ್ಟುಕೊಂಡಿದ್ದೇವೆ ಎಂದಿದ್ದಾರೆ. ಇದಷ್ಟೇ ಅಲ್ಲದೆ ಬೆಂಗಳೂರು ಉಪನಗರ ರೈಲು ಯೋಜನೆಗಾಗಿ 6,000 ಕೋಟಿ ಮೌಲ್ಯದ ಜಮೀನನ್ನ ರೈಲ್ವೆ ಇಲಾಖೆ ಉಚಿತವಾಗಿ ಒದಗಿಸಲಿದ್ದು, ಯೋಜನೆಯ ಅನುಷ್ಠಾನದಲ್ಲಿ ಎದುರಾಗಿರುವ ಎಲ್ಲಾ ಅಡೆತಡೆಗಳನ್ನು ನಿವಾರಿಸಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸಮ್ಮತಿಸಿವೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ಯಜಮಾನ ಚಿತ್ರ ಇದೇ ಮಾರ್ಚ್ 1ಕ್ಕೆ ಭರ್ಜರಿಯಾಗಿ ತೆರೆ ಕಾಣ್ತಿದೆ. ದಚ್ಚು ಫ್ಯಾನ್ಸ್ ಹಾಗೂ ಅಂಬಿ ಫ್ಯಾನ್ಸ್ಗೆ ಡಬಲ್ ಟ್ರೀಟ್ ಏನು ಅಂದ್ರೆ, ಯಜಮಾನ ಚಿತ್ರ ಪ್ರದರ್ಶನದ ವೇಳೆಯೇ ಅಂಬಿ ಪುತ್ರ ಅಭಿಷೇಕ್ ನಟನೆಯ ಚೊಚ್ಚಲ ಚಿತ್ರ ಅಮರ್ ಚಿತ್ರದ ಟ್ರೈಲರ್ನ ಬಿಡುಗಡೆ ಮಾಡಲಾಗುತ್ತೆ. ಹಾಗೆ ಅಂದು ಯೂಟ್ಯೂಬ್ನಲ್ಲಿ ಬೆಳಗ್ಗೆ 10:08ಕ್ಕೆ ಅಮರ್ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಲಿದೆ. ಸದ್ಯ ರಿಲೀಸ್ ಆಗಿರೋ ಟೀಸರ್ ಯೂಟ್ಯೂಬ್ನಲ್ಲಿ ಸಖತ್ ಸದ್ದು ಮಾಡ್ತಿದೆ. ಪೈಲ್ವಾನ್ ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಆಗಿದ್ದು ಚಿತ್ರತಂಡ ಕುಂಬಳಕಾಯಿ ಹೊಡೆದಿದೆ. ಚಿತ್ರದ ಸಾಂಗ್ ಒಂದರ ಚಿತ್ರೀಕರಣ ಮುಂಬೈನಲ್ಲಿ ನಡೆಯುತ್ತಿತ್ತು. ಅದ್ದೂರಿ ಸೆಟ್ನಲ್ಲಿ ನೃತ್ಯ ನಿರ್ದೇಶಕ ಗಣೇಶ್ ಆಚಾರ್ಯ ಕೊರಿಯೋಗ್ರಫಿಯಲ್ಲಿ ಏನು ಮಾಡಲಿ ಹೊಡಿತು ಕಣ್ಣು ಚಪ್ಪಾಳೆ ಅನ್ನೋ ಲಿರಿಕ್ ಇರುವ ಸಾಂಗ್ನ ಶೂಟಿಂಗ್ ನಡೆದಿದೆ. ಈ ಹಾಡಿನ ಬಳಿಕ ಚಿತ್ರತಂಡ ಪ್ಯಾಕಪ್ ಮಾಡಿದ್ದು, ಇನ್ನು ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಆರಂಭವಾಗಲಿದೆ. ಮತ್ತೊಂದೆಡೆ ಚಿತ್ರೀಕರಣ ಕಂಪ್ಲೀಟ್ ಆದ ಬೆನ್ನಲ್ಲೇ ಟ್ವಿಟರ್ನಲ್ಲಿ ಸಿನಿಮಾದ ಹಲವು ಫೋಟೋಗಳು ವೈರಲ್ ಆಗ್ತಿವೆ.